Good morning guys, welcome back to the new vlog. Yesterday ನಾನು ಬೆಂಗಳೂರಿಗೆ ಬಂದಿದ್ದೆ. ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇವನು ನಮ್ಮ ಪರಿಚಯ ಅಂತ ಗೊತ್ತಿದೆ ನಿಮ್ಗೆ ಯಾರಂತ? ನಾಳೆ ನಾಡ್ದ್ರಲ್ಲಿ ಇವ್ರ ತಂಗಿ ಮದುವೆ ಇದೆ, ಅದಕ್ಕೋಸ್ಕರ ಅಟೆಂಡ್ ಆಗ್ತಾರೆ ಎಲ್ರು. ಯಾರು ನೋಡ್ತಾ ಇದ್ದೀರಾ ವ್ಲಾಗ್? ಎಲ್ರು ವಿಶ್ ಮಾಡಿ. ಏನ್ ಬ್ರೋ ಯಾವತ್ತು ವೆನ್ಯೂ? ನಾಳೆ ನಾಡಿದ್ದು ಮೈಸೂರು ಹೋಗೋದಿಲ್ಲ ಮದುವೆ. ಎಲ್ಲ ಬನ್ನಿ, ಆರೈಸಿ ಆಶೀರ್ವಾದ ಮಾಡಿ. ಈಗ ಸದ್ಯದ್ರಲ್ಲಿ ಟಿಫನಿಗೆ ನಿಂದಿರ್ಸಿದೀವಿ, ಟಿಫನ್ ಮಾಡೋಣ. ಇದು ಎಲ್ಲಿದೀವಿ ಈಗ ನಾವು? ಮೈಸೂರು ರೋಡ್ ಮೈಸೂರು ರೋಡ್ ಬಿಡದಿ ಹತ್ರ ಇದೆಯಾ? ಇದು ಟೋಲ್ ಗೇಟ್ ಯಾವ್ದು? ಮೈಸೂರಿಗೆ ಹೋಗೋದಾ? ಮೈಸೂರಿಂದ ಎಕ್ಸಿಟ್ ಆಗೋದು. ಅದು ಎಕ್ಸ್ಪ್ರೆಸ್ ವೇನಾ ಆ ಕಡೆ? ಎಕ್ಸ್ಪ್ರೆಸ್ ವೇ. ಪರವಾಗಿಲ್ಲ ಬಿಡು, ಹೋಗೋಣ ತಿಂಡಿಗ. ಈಗ ಫಸ್ಟ್ ನಾವು ಪೂರಿ ತಗೊಂಡಿದೀವಿ ಬ್ರೇಕ್ಫಾಸ್ಟ್ಗೆ. ಇವನು ಏನಿದು ರೈಸ್ ಬಾತಾ? ಏನ್ ಸಿದ್ಯಾ ನೀನ್ ಖಾಲಿ ಮಾಡ್ಬಿಟ್ಯಾ? ಸೊ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್ ನೌ. I ordered puri and Kiran has ordered rice bath. So almost called as pulao. So let's have and then go towards Mysore. Done with the breakfast now. We are heading towards Mysore. Then Chichi howda? ಈ ರೋಡಲ್ಲಿ ಹೇಳ್ತಾ ಇರೋದು ಕಣ, 100 ಇರ್ಬೇಕಾ? ಇಷ್ಟು ಹೋಗೋಣ ಯಾಕೆ? ಸರ್ ಕರೆಕ್ಟಾಗಿ ಹೋಗ್ತೇವಿ, ಆಯ್ತು ಆರಾಮಾಗಿ ಮಾತಾಡ್ಕಂತ. ಎಸ್, ಮತ್ತೇನು ಸಮಾಚಾರ? ಕೆಲ್ಸ ಹೇಳಪ್ಪ. ಎಲ್ಲ ನೀವು ದಣಿಗಳು, ಬಳ್ಳಾರಿ ದಣಿಗಳು ನೀವು. ಸಖತ್ತಾಗಿ ಮಾಡ್ರಲ್ಲ, ಅದನ್ನೇ ಹೇಳಿದ್ರೆ ಇನ್ನ ಚೆನ್ನಾಗಿರ್ಬೇಕು. ಹೌದೌದು. ನೆಕ್ಸ್ಟ್ ಇಲ್ಲಿ ಗೋಲ್ಡ್ ಮುಂದ್ಗಡೆ ಡೈಮಂಡ್ ಹಾಕ್ತಾರಂತೆ. ಗೋಲ್ಡನ್ ರೋಡ್ ಇಂಡಿಯಾ. ಇಲ್ಲಿ ಗೋಲ್ಡ್ ಡೈಮಂಡ್ ಇದು ಬ್ರೇಕರ್ಗಳು ಹಾಕ್ತಾರಂತೆ. ಜಾಸ್ತಿನೇ ಮಾತಾಡ್ತದೇನಲ್ಲ ಇವನು. ಇಲ್ಲೆಲ್ಲ ಮುಂದ್ಗಡೆ ಟೋಲ್ ಗೇಟ್ ಬಂದ್ರೆ ಹೇಳ್ಸ್ಬಿಡೋಣಲ್ಲ ನಿನ್ಗೆ. ಇಬ್ರು ದೊಡ್ಡ ಗಂಡಸರು ಕೇಳಂಗೆ ಇಲ್ಲ. ಅದೆಲ್ಲ ಹೇಳ್ತಿರೋದು, ಇಬ್ರು ದೊಡ್ಡ ಗಂಡಸರು ಅಂತ. ಗಂಡಸಲ್ಲ, ದೊಡ್ಡ ಗಂಡಸರು ಇಬ್ರು. ಸ್ವಲ್ಪ ಅದೇಲೆ ಟಿವಿ ನೈನ್ಗೂ ಕೊಟ್ಟಿದ್ರು. ಕಿರಣ್ ಟೋಲ್ ಗೇಟ್ ಅಲ್ಲಿ ನಿಂತಿರ್ತಾರೆ. ಹಿಂದ್ಗಡೆಯಿಂದ ಬಂತು ನೋಡಿ. ಈಗ ಆ ಟೋಲ್ ಗೇಟ್ ಒಂದ್ ಬಿಟ್ಬಿಟ್ರಿ ಏನ್ ಗೊತ್ತಿಲ್ಲ ಅವನಿಗೆ. ಆ ಟೋಲ್ ಗೇಟ್ ಯಾರಿದ್ದಂಗೆ ನೋಡೋದು. ಲೊಕೇಶನ್ ಚೇಂಜ್ ಮಾಡಿದಾರೆ, ಎಲೆಕ್ಟ್ರಾನಿಕ್ ಸಿಟಿ ಟೋಲ್. ಟೋಲ್ ಇಲ್ವಾ? ಮದುವೆ ಇಲ್ವಾ? ಟೋಲ್ ಗೇಟ್ ಬಿಟ್ಟು ಏನು ಗೊತ್ತಿಲ್ಲ. ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಅಲ್ಲಿ ಇರ್ತದೆ. ಹೌದ್ಲೇ, ಟೋಲ್ ಅಲ್ಲಿ ಇರ್ತೀವಿ ನಾವು. ಏನ್ ಅಡಿಗೆ ಮಾಡ್ತಿದ್ಯಪ್ಪ? ಏನಪ್ಪ, ಫ್ರೆಂಡ್ ಬರ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಮನೆಯಲ್ಲಿ ಏನೋ ಸ್ವಲ್ಪ ಏನೋ ಮಾಡಿರ್ತಾರೆ. ಏನ್ ಗೊತ್ತಿಲ್ಲ, ಏನೋ ಮಾಡಿರ್ತಾರೆ. ವೆಜ್ ಅದಕ್ಕೆ ಯಾರು ಏನೋ ಮಾಡಿರ್ತಾರೆ. ಅದು ಅನ್ನ ರಸಮ್ಮು, ಮಜ್ಜಿಗೆ, ಬದನೆಕಾಯಿ, ಹಪ್ಳ, ಇದು ಪಾಯಸ ಎಲ್ಲ ಮಾಡಿರ್ತಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ನಾವು ನಾನ್ ವೆಜ್ ಬಗ್ಗೆ ಹೇಳ್ತಾ ಇದೀವಿ, ಅರ್ಥ ಮಾಡ್ಕೊಂಡ್ಬಿಡಿ ಅಂತ ಹೇಳ್ತಾ ಇದ್ದೀವಿ. ಹೌದಾ? ಇಲ್ಲ ನೀವು
ತಿಂದು ತಿಂದು ರೇಟ್ ಮಾಡಿ ಹೌದೌದು ನಮಗೆ ತಿನ್ಲಾರ್ದಂಗ ಆಯ್ತು. ಹೌದೌದು. ನಾವ್ ತಿಂದಿದ್ದಕ್ಕೆಲ್ಲ ನಿಮ್ಮ ಹೆಸರು ಬರ್ತಾ ಇರೋದು. ನೀವು ತಿಂದಿದ್ದಕ್ಕೆ ರೇಟ್ ಆಗ್ತಾ ಇರೋದು. ನೀವ್ ತಿಂದ್ಬಿಟ್ಟು ನಮ್ಗೆ ಮೂತಿಗೆ ಮೆಚ್ಬಿಡೋದು. ಇಟ್ಕೊಂಡಿದೆ ಈ ಎಕ್ಸ್ಪ್ರೆಸ್ ಹೈವೇ ಮಾಡ್ಬಿಟ್ಟು ಮಾತ್ರ ಒಳ್ಳೆ ಅನುಕೂಲ ಆಯ್ತು. ಆದ್ರೆ ಈ ಟೋಲ್ ರೇಟ್ಗಳು ಕಡಿಮೆ ಮಾಡ್ಬೇಕು ಫಸ್ಟ್. ಯಾಕೆ ಕಡಿಮೆ ಮಾಡ್ಬೇಕ್ಲೆ? ಒಳ್ಳೆ ನೀನ್ ಎರಡು ಟೋಲ್ ಒಳ್ಳೆ ರೋಡ್ ಬೇಕಂದ್ರೆ ದುಡ್ಡು ಕೊಟ್ಟು ಹೋಗು. ಅಲ್ಲ ಅಂತಂದ್ರೆ ಸರ್ವಿಸ್ ಲೈನಿಗೆ ಹೋಗು. ಎಂಟ್ರಿ ತಗೊಂಡು ಅಲ್ಲೇ ಹುಚ್ಚು ನನ್ ಮಗನ ಎಂಟ್ರಿ ಬೇರೆ ಎಕ್ಸಿಟ್ ಬೇರೆ ಕೊಡ್ತಾರ. ಮಧ್ಯದಾಗ ಇನ್ನೊಂದ್ ಕೊಡ್ಬೇಕು. ನಿಮ್ಮ ಅಪ್ಪಂದ್ ರೋಡ್ ಮತ್ ನಮ್ಮಪ್ಪನೇ ಟ್ಯಾಕ್ಸ್ ಕಟ್ಟಿರೋದು. ಹೆಂಗ್ ನಮ್ಮಪ್ಪನ ಕಟ್ಟಿಲ್ಲ ಟ್ಯಾಕ್ಸ್? ಕಟ್ಟಿಲ್ಲ ಟ್ಯಾಕ್ಸ್, ನಾನು ಕಟ್ಟಿಲ್ಲ ಟ್ಯಾಕ್ಸ್. ಮಗನೇ ಟ್ಯಾಕ್ಸ್ ಎಕ್ಸಾಮ್ಷನ್ ಆಗಿ ಎದುರೋಗ್ತಿರೋದು ನಾವೆಲ್ಲರೂ. ಹೌದೌದು. ಇದ್ಯಾಕ್ ನೀನು ಒಂದ್ ಮೈಕ್ ಇಟ್ಕೊಂಡ್ಬಿಟ್ಟು ಇದು ಯೂಟ್ಯೂಬ್ ಅಲ್ಲಿ ನಿಂದಿದೆ ಇದನ್ನೇ ಮಾತಾಡೋ ಗೌರ್ಮೆಂಟ್ ಆಪೋಸಿಟ್ ಆಗಿ? ನಿಜ. ಆಲ್ ಓವರ್ ದ ವರ್ಲ್ಡ್ ಹೋಗೋ. ಆಲ್ ಓವರ್ ದ ವರ್ಲ್ಡ್. ಇಫ್ ಯು ವಾಂಟ್ ದ ಬೆಸ್ಟ್ ಯು ನೀಡ್ ಟು ಪೇ ದ ಬೆಸ್ಟ್. ಅಷ್ಟೇ. ಎಲ್ಲೇ ಇಲ್ಲಿ ಬಂದು ಇದು ಮೈಸೂರಲ್ಲಿ ಕೃಷ್ಣ ಬೇಕ್ರಿ ಅಂತ ಫೇಮಸ್ ಇದು. ಇಲ್ಲಿ ಪ್ರತಿ ಯಾವುದೇ ಒಂದು ತಿಂಡಿ ಐಟಮ್ ಆಗಲಿ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಔಟ್ಡೋರ್ ಕ್ಯಾಟ್ರಿಂಗ್ ಅಂತ ತೊಗೊಳ್ತಾರೆ. ಬರ್ತ್ಡೇಗೋಸ್ಕರ ನೀವು ಯಾವುದೇ ಒಂದು ಒಕೇಶ್ನಲ್ಲಿ ಯಾವುದಕ್ಕಾದ್ರೂ ಒಂದು ಆರ್ಡ್ರ್ ಮಾಡಿದ್ರೆ ಸ್ವೀಟ್ಸು, ಸೊ ಹೋಲ್ಸೇಲಾಗಿ ಸಿಗುತ್ತೆ ಇಲ್ಲಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟು ವರ್ಷದಿಂದ ಬಂದಿದೆ ಇದು? ನಾನು ಮೈಸೂರಾಗಿ ಇರ್ಬೇಕಾರೆಲ್ಲ ಆಲ್ಮೋಸ್ಟ್ ನಾನು ಮೈಸೂರಿಗೆ ಬಂದು ಆಲ್ಮೋಸ್ಟ್ ಒಂದು 15 ಇಯರ್ಸ್ ಆಯಿತು. 15 ಇಯರ್ಸಿಂದನೂ ಬರ್ತಾ ಹೋಗ್ತಾ ಇದ್ದೀನಿ. ಎಲ್ಲ ನಮ್ಮ ಕಡೆ ಸಿಗೋವೆಲ್ಲ ಇದಾವಲ್ಲಿ. ಎಲ್ಲ ಇದ್ದಾವೆ ಅಲ್ಲಿ, ಎಲ್ಲ ಇದ್ದಾವೆ ಆಲ್ಮೋಸ್ಟ್. ಸೊ ಇಲ್ಲಿ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ನೀವು ಒಂದ್ಸಲ ಟೇಸ್ಟ್ ಮಾಡಿ ನನಗೆ ನೀವು ಆಗ ನೀನು ಊರಿಂದ ಬಂದಿರೋದು, ನೀನು ಟೇಸ್ಟ್ ಮಾಡ್ಬಿಟ್ಟು ನನಗೆ ಹೇಳ್ಬೇಕು. ನಮ್ಮ ಕಡೆ ನಮಗೆ ಕಳ್ಸ್ಕೊಡ್ತೀಯಾ? ಅಲ್ಲ, ಇದೆಲ್ಲ ನಮ್ಮ ಕಡೆನೇ ಕಳ್ಸ್ಕೊಡೋದಲ್ಲ. ಇದು ಡಾಣೆ ನಮ್ದು, ಮಂಡಾಳು ನಮ್ದಲ್ಲಿ. ಮಂಡಾಳು ಕೂಡ ಮಾಡ್ತಾರ ನಮ್ಮ ಕಡೆ ಅಲ್ಲ. ನಮ್ಮ ಕಡೆ ಅನ್ನೋದಕ್ಕಿಂತ ಟೇಸ್ಟ್ ಚೇಂಜಸ್ ಆಗುತ್ತೆ. ಇವ್ರದೇ ಸಪ್ರೇಟ್ ರೆಸಿಪೀಸು, ನಿಮ್ಮದೇ ಸಪ್ರೇಟ್ ರೆಸಿಪೀಸು. ಇಲ್ಲಿನವ್ರಿಗೆ ಮಂಡಾಳು ಮಿರ್ಚಿ ಕೂಡ ಮಾಡ್ಕೊಳಕ್ ಬರಲ್ಲ ಮನೆಗೆ? ಇಲ್ಲ, ಇದೆಲ್ಲ ಬಿಸ್ನೆಸ್ ಫೀಲ್ಡ್ ಇರಬೇಕು. ಇವೆಲ್ಲ ಮಾಡಿರ್ತಾರೆ. ನಿಮ್ಗೆ ಬೇಕಾದ್ರೆ ತಗೊಂತೀಯ, ಸಾಕಾರಿ ಬಿಡುತ್ತೆ. ಹಂಗೆ ಇವಾಗ ನಾನು ಟೈಮ್ ಪಾಸಿಗೆ ನಾನು ತೊಗೊತೀನಿ, ಅದಕ್ಕೆ. ಏನಿದು ಬೇಕ್ರಿ ಹೆಸರು? ಫೇಮಸ್ ಬೇಕ್ರಿಯಾ? ಕೃಷ್ಣ ಬೇಕ್ರಿ. ನಾವು ವಿ ಆರ್ ಇನ್ ಕೃಷ್ಣ ಬೇಕ್ರಿ, ಮೈಸೂರು. ತುಪ್ಪದಲ್ಲಿ ಮಾಡಿರ್ತಾರೆ. ಎವ್ರಿಥಿಂಗ್ ಇಸ್ ಡನ್ ವಿತ್ ದ ಘೀ. ಎಲ್ಲಿ ಹೋಗೋದಿದ್ದಾರೆ ಎಲ್ಲಿ ಹೋಗುತ್ತೆ ಹೇಳ? ಇದು ಯಾವ ರೋಡ್ಲೆ? ಏನು ಮೈಸೂರಿಗೆ ಬಂದೀವಿ? ಇದು ಕೋರ್ಟ್ ರೋಡ್. ಇದು ವರ್ಕೌಟ್ ಆಯ್ತಾ? ಇಲ್ಲ, ಆಗಿಲ್ಲ. ಇದು ಎಲ್ಲಿ ನೀವೆಲ್ಲ ಕಾಣ್ತಾನೆ ಇಲ್ಲ. ನೀವು ನಿಮ್ಮ ಮಕ್ಕಳಿಗೆ ಇಟ್ಕೊಂಡ್ಬಿಟ್ಟು ನನಗೆ ಕಾಣಿಸ್ತಾ ಇಲ್ಲ. ನನಗೆ ಡ್ಯೂಟಲ್ಲಿ ನನ್ನ ಲಾಗ್ನಾಗೆ ಬರೀ ನಿಮ್ಮ ಮಕ್ಕ ಮಾತ್ರ ಕವರ್ ಮಾಡಿ. ಈ ಕಡೆ ಒಂದು ದೊಡ್ಡ ದಿಕ್ಕ ಮಗ ಒಂದು ಇದೆಲ್ಲ ಕಟ್ಟಾಗುತ್ತೆ. ನಂಗೆ ಗೊತ್ತಲೇ, ನಿನಗೆ ಹೇಳಿರೋದೆಲ್ಲ ಕಟ್ಟಾಗ್ತಾ ಅಂತ ಗೊತ್ತು ನನಗೆ. ತೆಗ್ಗ ಆರಿಸ್ಬೇಡ. ಮೆಲ್ಲಕ್ಕೆ ಹೋಗಲಿ. ರೋಡ್ ಕಂಡೀಷನ್ಸ್ ಸರಿ ಇಲ್ಲ. ಮೈಸೂರು ಪರವಾಗಿಲ್ಲ, ಡೆವಲಪ್ಡ್ ಆಗೈತಲ್ಲ. ತುಂಬ ಡೆವಲಪ್ ಆಗಿದೆ. ಚಶ್ಮಾ ಕಲೆ ನೀನು ಕೂಡ ಚೆನ್ನಾಗಿ ಕಾಣ್ತೀವಿ. ವಿಡಿಯೋನಾಗ ಚೆನ್ನಾಗಿ ಕಾಣ್ತಿದೆ. ತುಂಬ ಡೆವಲಪ್ ಆಗಿದೆ ನೋಡಿ. ನಂದು ಕಾಪಿ ಮಾಡ್ದೆ. ಕಾಪಿ ಎಲ್ಲ ಹೇಳ್ಕೊಟ್ಟಿರೋದು ಇವನಿಗೆ ನಾನೇ. ಇವನಿಗೆಲ್ಲ ಹೇಳ್ಕೊಟ್ಟಿರೋದು ನಾನೇ. ನನಗೆ ಹೇಳ್ತಾನೆ ಇವನು. ಆ ಮ್ಯಾಟ್ರ್ ಹೇಳಲಿಲ್ಲ. ಯಾವುದು? ಅದೇನೋ ಅಂದ್ರಲ್ಲ ಮನೇಲಿ 10 ಇಯರ್ ಅದೇನಂತ. 10 years ರೈಸ್ ಇರಲ್ಲ ಯಾವುದು? ಅದಿದೆ. ಸಾಯಂಕಾಲ ವ್ಲಾಗಲ್ಲಿ ಅದು. ಸಾಯಂಕಾಲ ನಾವು ಸ್ವಲ್ಪ ಚಾರ್ಜ್ ಆಗಿರ್ತೀನಿ ಬಿಡು. ಅವಾಗ ಸಾಯಂಕಾಲ ನಾವು ಸ್ವಲ್ಪ ಫ್ರೀ ಆಗಿರ್ತೀವಲ್ಲ, ಚಾರ್ಜ್ ಆಗಿರ್ತೀನಿ. ನಮ್ಮ ಶಟ್ಲ್ ನೀವು ಶಟ್ಲ್. ಸರಿ.
ಚಂದ, ಮೈಸೂರಲ್ಲಿ ಹುಡುಗಿರು ಚಂದ. ಇದು ನಮ್ಮ ಕಿರಣ್ ಅವ್ರ ಡೈಲಾಗು. ಅದೇ ಮೈಸೂರು ಸಂಜೆ ಹೊತ್ತು ಬಂದು ನೋಡಿ. ಅದೇ ಚಂದವಾಗಿರೋ ಮೈಸೂರನ್ನ ನೋಡಕ್ ಬಂದಿದ್ದೀವಿ ಇವತ್ತು. ಮೈಸೂರು ಅಷ್ಟೇ ಚಂದವಾಗಿದೆ. ನಾವು ಅಷ್ಟೇ ನಾವು ಇನ್ನೂ ತುಂಬ ಚೆನ್ನಾಗಿ ಕಚ್ಚಿದ್ದಾರೆ. ಲವ್ ಬೈಟ್ ಅಂತಾರೆ ಅದು. ಏನಂತಾರೆ? ಕಿರಣ್ಗೆ ದಾಡಿ ದಪ್ಪದಾಗ ಬರಕ್ಕೆ ಏನಾರ ಸಜೆಷನ್ ಕೊಡಿ. ಅದು ಸಾಕಿಷ್ಟೇ ನನಗೆ, ಸಾಕಿಷ್ಟೇ. ಅಲ್ಲೆಲ್ಲ ಓದ್ಕೊಂಡ್ಬಿಟ್ಟೆ ಹೇಳೋದನ್ಗೆ ಹೇಳಿ ನಮ್ಮನ್ನು ಸಿಕ್ಸಿ ಸಾಕಿಷ್ಟೇ. ಇವ್ರಿಗೆ ಗೈಸ್, ಇವ್ರಿಗೆ ತಲೆಯಲ್ಲಿ ಕೂದಲು ಬರಕ್ಕೆ ಒಂದು ಐಡಿಯಾ ಕೊಡಿ. ಅದು ಕೂದಲು ಬಂದ್ಬಿಡ್ತದ? ರಾಕ್ ತರ ಹೇಳ್ತೀವಿ ನೋಡು, ಸೈಡ್ ತೋರ್ಸು. ಡೌನ್ ತರ ದಾಡಿ ಬರ್ದೇ ಇರೋರು ಏನ್ ಮಾಡ್ತಾರೆ? ಸೈಡ್ ತೋರ್ಸು. ಇದೆಲ್ಲ ನೀನ್ ಸೈಡ್ ದಾಡಿ ಬರ್ದೇ ಇರೋರು ಏನ್ ಮಾಡ್ತಾರೆ? ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಇದು ನಾವು ಚಡ್ಡಿ ದೋಸ್ತಗಳು. ನಾವ್ ಏನಾದ್ರೂ ಮಾತಾಡ್ಕೊಳ್ತೀವಿ. ತೋರ್ಸು. ನಾವ್ ಯಾವ ತರ ಮಜಾ ಮಾಡ್ತಾ ಇದೀವಿ ಅಂತ ನಿಮ್ಗೆ ಸ್ವಲ್ಪ ತೋರ್ಸ್ಕೊಡ್ತಾ ಇದೀವಿ ಅಷ್ಟೇ. ಹೌದಲ್ಲಪ್ಪ? ಎಲ್ಲಿ ನಿಮ್ಗಳು ಈ ತರ ಮಜಾ ಮಾಡ್ತೀರಾ? ನಿಮ್ದು ನಂದೆಲ್ಲ ಯಾವ ಮಾತು ತಲೆ ಕೆಡ್ಸ್ಕೊಬೇಡಿ, ಕೆಡ್ಸ್ಕೊಳಕ್ ಹೋಗೋದು ಇಲ್ಲ. ಇದು ನಾರ್ಮಲ್ ಬಿಟ್ವೀನ್ ದ ಫ್ರೆಂಡ್ಸ್. ಅದು ಇವಾಗ ನಾರ್ಮಲ್ ಆಗಿದ್ಮೇಲೆ ಈ ತರ ಮಾತು. ಇನ್ನು ಔಟ್ ಆಫ್ ನಾವು ಊಟ ಬಿಟ್ರೆ